ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಅಂತ ಹೇಳ್ತಾ. ಸೊ ಇವತ್ತು ನೋಡ್ರಿ ನಮಗಂತೂ ಭಾಳ ಖುಷಿ ಆಗ್ಬಿಟ್ಟೈತಿ. ಯಾಕೆ ಖುಷಿ ಆಗೈತಪ್ಪ ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಸೂಪರ್ 8ಗೆ ಕ್ವಾಲಿಫೈ ಆಗೈತಿ. 2026 T20 ವಿಶ್ವಕಪ್ ಒಳಗೆ ಟಾಪ್ ಒಳಗೆ ಮುಗಿಸಿದಂಥ ನಮ್ಮ ಟೀಮ್ ಇಂಡಿಯಾ ಸೂಪರ್ 8ಗೆ ಕ್ವಾಲಿಫೈ ಆಗಿಬಿಟ್ಟೈತಿ. ಸೊ ನೋಡ್ರಿ ಇವತ್ತು ಸೂಪರ್ 8 ಅಂತಂದ್ರೆ ಏನು, ಆಮೇಲೆ ಹೆಂಗೆ ಕ್ವಾಲಿಫೈ ಆಗ್ಯಾವ ಎಲ್ಲ ನಿಮಗೆ ಬಿಡಿಸಿ ಹೇಳ್ತೀನಿ. ಸೊ ಇವತ್ತು ಸೂಪರ್ 8ಗೆ ಯಾವ ಟೀಮ್ ಕ್ವಾಲಿಫೈ ಆಗ್ಯಾವು, ಆಮೇಲೆ ಯಾವ ಟೀಮ್ ಹೊರಗೆ ಹೋಗ್ಯಾವ ಅನ್ನೋದು ಎಲ್ಲ ಹೇಳ್ತೀನಿ ನಿಮಗೆ. ಸೊ ನೋಡ್ರಿ ಮೊದ್ಲಾಕ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ 4 ಭಾಗ ಮಾಡ್ಯಾರ. ಸೊ 4 ಭಾಗದೊಳಗೆ ಒಂದೊಂದು ಭಾಗದಾಗ 5 ಟೀಮ್ ಇರ್ತಾವೆ, ಅಂದ್ರೆ 5 ದೇಶ ಆಡ್ತಾವೆ. ಸೊ ನಮ್ಮ ಇಂಡಿಯಾ ನೋಡ್ರಿ ಗ್ರೂಪ್ ಎ ಒಳಗಿತ್ತ. ಗ್ರೂಪ್ ಎ ಒಳಗೆ ಯಾವ ಟೀಮ್ ಇದ್ವಪ್ಪ ಅಂತಂದ್ರೆ ಇಂಡಿಯಾ, ಪಾಕಿಸ್ತಾನ, ನಮೇಬಿಯಾ, USA, ಆಮೇಲೆ ಇನ್ನೊಂದು ನೆದರ್ಲ್ಯಾಂಡ್. ಸೊ ಟೋಟಲ್ 5 ಟೀಮ್ ಇದು. ಸೊ 5 ಟೀಮ್ ಒಳಗೆ 2 ಟೀಮ್ ತೊಗೊತಾರೆ. ಟಾಪ್ ಒಳಗೆ ಯಾವ ಮುಗಿಸಿರ್ತಾವಲ್ಲ, ಸೊ ಆ 2 ಟೀಮ್ ತೊಗೋತಾರೆ. ಹಂಗೆ ಗ್ರೂಪ್ ಬಿ ಒಳಗೆ, ಗ್ರೂಪ್ ಸಿ ಒಳಗೆ, ಗ್ರೂಪ್ ಡಿ ಒಳಗೂ 2 ಟೀಮ್ ತೊಗೊಂಡು ಹೋಗ್ತಾರೆ. ಸೊ ನೋಡ್ರಿ ಇದ್ರೊಳಗೆ 2 ಟೀಮ್ ಏನೇನು ಬರ್ತಾವಲ್ಲ ಅವನ್ನ ಲಾಸ್ಟಿಗೆ 8 ಟೀಮ್ ಉಳಿಯವು. ಟಾಪ್ ಒಳಗೆ ಯಾವ ಮುಗಿಸಿರ್ತಾವೆ 1-2 ಪ್ಲೇಸ್ ಒಳಗೆ ಯಾವ ಮುಗಿಸಿರ್ತಾವೆ ಅವು 8 ಟೀಮ್ ಹಾಕವು. ಸೊ ಅವು ನಮ್ಮ T20 ವಿಶ್ವಕಪ್ ಒಳಗೆ ಸೂಪರ್ 8 ಅಂತಂದು ಗುರುತಿಸ್ತಾರೆ. ಸೊ ನೋಡ್ರಿ ಈಗ ನಮ್ಮ ಗ್ರೂಪ್ ಎ ಒಳಗೆ ನಮ್ದು ಇಂಡಿಯಾ ಪಾಕಿಸ್ತಾನ ಒಳಗೆ ಹೋಗೈತಿ. ಸೊ ಜಸ್ಟ್ ಮಿಸ್ ಅದು ಪಾಕಿಸ್ತಾನ ಗೆದ್ದು ಮ್ಯಾಗ ಬಂದೈತಿ. ಸೊ ಗ್ರೂಪ್ ಬಿ ಒಳಗೆ ನೋಡ್ರಿ ಚಮತ್ಕಾರನ ಅಂತಲೇ ಹೇಳ್ಬೋದು. ಯಾಕಂದ್ರೆ ಆಸ್ಟ್ರೇಲಿಯಾ ಗ್ರೂಪ್ ಬಿ ಒಳಗಿತ್ತು. ಸೊ ಅಂಥ ದೊಡ್ಡ ಟೀಮ್ ಹೊರಗೆ ಹೋಗ್ಬಿಟ್ಟೈತಿ. ಸೂಪರ್ 8ಗೂ ಸಮಕ್ಕೂ ಕ್ವಾಲಿಫೈ ಆಗಿಲ್ಲ ಅವರು. ಅದು ಯಾಕೆ ನಮಗೂ ಗೊತ್ತಿಲ್ಲ, ಬಟ್ ಅವ್ರು ಬ್ಯಾಡ್ ಲಕ್ ಅಂತ ಅನ್ಸುತ್ತೆ. ಯಾಕಂದ್ರೆ ಚಲೋ ಪ್ಲೇಯರ್ಗಳೆಲ್ಲ ಅವ್ರದ್ರಾಗ ಇಂಜುರಿ ಆಗ್ಯಾವು, ರಿಟೈರ್ಡ್ ಹಾರ್ಟ್ ಆಗ್ಯಾವು. ಹೇಳಕ್ಕೆ ಆಗಂಗಿಲ್ಲ ಈ T20 ವಿಶ್ವಕಪ್ ಒಳಗೆ ಏನಾಗೈತೆ ಅನ್ನೋದು ಗೊತ್ತಾಗವಲ್ದು. ಸೊ ಗ್ರೂಪ್ ಬಿ ಒಳಗೆ ಅಂಕರು ಫುಲ್ ಕಿಂಡಿ ಕಡಲ್ಲ. ನಿನ್ನೆ ನೋಡ್ರಿ ಜಿಂಬಾಬ್ವೆ ಸಮಕ ಶ್ರೀಲಂಕನ್ನು ಸೋಲ್ಸೈತಿ. ಏನು ಹೇಳ್ಬೇಕು. ಸೊ ನೋಡ್ರಿ ಗ್ರೂಪ್ ಬಿ ಒಳಗೆ ಫಸ್ಟ್ ಜಿಂಬಾಬ್ವೆ ಐತಿ, ಸೆಕೆಂಡ್ ಶ್ರೀಲಂಕಾ ಐತಿ. ಸೊ ಹೋಸ್ಟ್ ಮಾಡಾಕತ್ತಿದ್ದು ಶ್ರೀಲಂಕಾ ಟೀಮಿಗೆ ಒಳಗೆ ನುಗ್ಗಿ ಹೊಡೆದಾರಪ್ಪ ಅಂತಂದ್ರೆ ಜಿಂಬಾಬ್ವೆದವ್ರು ಸಣ್ಣ ಟೀಮ್ ಅಲ್ಲ ಅವ್ರದ್ದು. ಸೊ ಗ್ರೂಪ್ ಸಿ ಒಳಗೆ ನೋಡ್ರಿ ವೆಸ್ಟ್ ಇಂಡೀಸ್ ಅವನು 2 ಸಲ ಚಾಂಪಿಯನ್ಶಿಪ್ ಆಗೈತೆ ಅದು. ಸೊ ವೆಸ್ಟ್ ಇಂಡೀಸ್ ಒಂದು, ಮತ್ತು ಅದ್ರ ಜೋಡಿ ಇಂಗ್ಲೆಂಡ್ ಒಂದು ಕ್ವಾಲಿಫೈ ಆಗೈತಿ. ಸೊ ಅಫ್ಘಾನಿಸ್ತಾನ ಆ ಟೀಮ್ನಾಗ ಇದ್ದಿದ್ದು ಹೊರಗೆ ಹೋಗೈತಿ. ಸೊ ನೋಡ್ರಿ ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ಗ್ರೂಪ್ ಡಿ ಒಳಗೆ ಸೌತ್ ಆಫ್ರಿಕಾ ಮತ್ತು ಇನ್ನೊಂದು ಟೀಮ್ ನ್ಯೂಜಿಲ್ಯಾಂಡ್. ಸೊ ಇವು 2 ಟೀಮ್ಗಳು ಸೆಲೆಕ್ಟ್ ಆಗ್ಯಾವ. ಸೊ ಈಗ ನೋಡ್ರಿ ಟೋಟಲ್ 8 ಟೀಮ್. ಯಾವ ಟೀಮಪ್ಪ ಅಂತಂದ್ರೆ ಇಂಡಿಯಾ, ಪಾಕಿಸ್ತಾನ, ಜಿಂಬಾಬ್ವೆ, ಶ್ರೀಲಂಕಾ, ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ಸೌತ್ ಆಫ್ರಿಕಾ, ನ್ಯೂಜಿಲ್ಯಾಂಡ್. ಟೋಟಲ್ ಈ 8 ಟೀಮ್ಗಳು ಏನದಾವಲ್ಲ, ಸೊ ಈ 8 ಟೀಮ್ಗಳಿಗೆ ಸೂಪರ್ 8 ಅಂತಂದು ಕ್ವಾಲಿಫೈ ಮಾಡ್ಯಾರ. ಸೊ ಇವಾಗ ಕ್ವಾಲಿಫೈ ಆಗ್ಯಾವು. ಸೊ ಈಗ ಇನ್ನು ಮುಂದೆ ಏನು ಪ್ರೊಸೆಸಪ್ಪ ಅಂತಂದ್ರೆ ಯಾವ ಟೀಮ್ ಯಾವ ವಿರುದ್ಧ ಬೀಳ್ತಾವ ಅನ್ನೋದು ಒಂದು ಈಗ ಚಿಂತೆ ಏನಪ್ಪ ಅಂತಂದ್ರೆ ಅದು ಈಗ 22ನೇ ತಾರೀಕಿಂದ ಸ್ಟಾರ್ಟ್. ಇವತ್ತು ಲೀಗ್ ಎಲ್ಲ ಮುಗಿದು ಇವತ್ತು ಲಾಸ್ಟ್ ಆಸ್ಟ್ರೇಲಿಯಾ ಒಮನ್ ಐತಿ. ಸೊ ಇದೊಂದು ಮ್ಯಾಚ್ ಮುಗೀತಪ್ಪ ಅಂತಂದ್ರೆ ಲೀಗ್ ಅಂತದ್ದು ಎಲ್ಲ ಮುಗೀತು. ಸೊ ಈ ಮ್ಯಾಚ್ ಗೆದ್ರೆ ಏನು ಬಿಟ್ರೆ ಆಸ್ಟ್ರೇಲಿಯಾದವ್ರು ಈ ಹೊರಗೆ ಹೋಗ್ಬಿಟ್ಟಾರ ಅವ್ರು. ಸೊ ನೋಡ್ರಿ ಈಗ ಗ್ರೂಪ್ ಎ ಒಳಗೆ, ಗ್ರೂಪ್ ಬಿ ಒಳಗೆ, ಗ್ರೂಪ್ ಸಿ ಒಳಗೆ, ಗ್ರೂಪ್ ಡಿ ಒಳಗೆ 2 ಟೀಮ್ ತೊಗೊಂಡು ಈಗ ಗ್ರೂಪ್ 1, ಗ್ರೂಪ್ 2 ಅಂತ ಮಾಡ್ತಾರೆ. ಅಂದ್ರೆ ಅದರ 4 ಟೀಮು, ಇದರ 4 ಟೀಮು. ಸೊ ಒಂದೊಂದು ಟೀಮು 3 ಮ್ಯಾಚ್ ಆಡ್ಬೇಕು ಇವಾಗ. ಸೊ ನಮ್ಮ ಇಂಡಿಯಾದೊಳಗೆ ಗ್ರೂಪ್ 1 ಒಳಗೆ ಐತಿ ನಮ್ಮ ಇಂಡಿಯಾ. ಸೊ ಗ್ರೂಪ್ 1 ಒಳಗೆ ಯಾವ ಟೀಮ್ ಅದಾವ ಅನ್ನೋದು ಹೇಳ್ತೀನಿ ಬರೀ ಈಗ. ಸೊ ನೋಡ್ರಿ ಗ್ರೂಪ್ 1 ಒಳಗೆ ಇಂಡಿಯಾ, ಸೌತ್ ಆಫ್ರಿಕಾ, ವೆಸ್ಟ್ ಇಂಡೀಸ್, ಜಿಂಬಾಬ್ವೆ. ಸೊ ಈ 4 ಟೀಮ್ ಮಾತ್ರ ಅದಾವ. ಗ್ರೂಪ್ 2 ಒಳಗೆ ಯಾವ್ಯಾವಪ್ಪ ಅಂತಂದ್ರೆ ಇವು ಏನು ಬಿಟ್ಟು ಅಪೋಸಿಟ್ ಅದಾವಲ್ರಿ, ಅಂದ್ರೆ ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್, ಪಾಕಿಸ್ತಾನ, ಶ್ರೀಲಂಕಾ. ಸೊ ಈ 4 ಟೀಮ್ ಅವರು ಗ್ರೂಪ್ 2 ಒಳಗೆ ಅದಾರ. ಗ್ರೂಪ್ 1 ಒಳಗೆ ನಾವು ಇದೀವಿ. ಈಗ ಮತ್ತೆ ಬಯಲಟ್ರ್ ಹಿಂಗೆ ಸಿರೀಸ್ ನಡೀತಾವ್ರಿ ಈಗ. ಮತ್ತು ಹೆಂಗಪ್ಪ ಅಂದ್ರೆ ಈಗ ಇಂಡಿಯಾ, ಸೌತ್ ಆಫ್ರಿಕಾ, ಇಂಡಿಯಾ, ವೆಸ್ಟ್ ಇಂಡೀಸ್ ಆ್ಯಂಡ್ ಇಂಡಿಯಾ, ಜಿಂಬಾಬ್ವೆ. ಸೊ ಈ 3 ಮ್ಯಾಚ್ ಒಳಗೆ 2 ಮ್ಯಾಚ್ ಗೆಲ್ಬೇಕು. 2 ಯಾವ ಗೆಲ್ತಾವೆ. ಸೊ ಟಾಪ್ ಒಳಗೆ 4 ಟೀಮ್ನ್ಯಾಗ 2 ಮ್ಯಾಗ ಯಾವ ಬರ್ತಾವೆ ಅವು ಮತ್ತು ಸೆಮಿಫೈನಲ್, ಫೈನಲಿಗೆ ಕ್ವಾಲಿಫೈ ಆಯ್ಕವು. ಸೊ ಅದ್ರೊಳಗೆ ಸೆಮಿಫೈನಲ್, ಕ್ವಾಲಿಫೈಗೆ, ಫೈನಲಿಗೆ ಸೆಲೆಕ್ಟ್ ಆಗಿದ್ದ ಟೀಮ್ಗಳೇನದಾವಲ್ಲ ಅವೆಲ್ಲ ಈಗ ಇದ್ರಾಗ 2 ಟೀಮು, ಅದ್ರಾಗ 2 ಟೀಮ್ ಬಂದು ಸೆಮಿಫೈನಲ್, ಫೈನಲ್ ಆಡ್ತಾವೆ. ಸೊ ಅದು ನಿಮ್ಗೆ ಬೇರೆನ ಹೇಳ್ತೀನಿ ನಾನು ನಿಮಗೆ. ಸೊ ಇವಾಗ ನೋಡ್ರಿ ನಮ್ಮ ಇಂಡಿಯಾ ಮಾತ್ರ ಕ್ವಾಲಿಫೈ ಆಗೈತಿ. ನಮ್ಮ ಇಂಡಿಯಾಕ್ಕೆ ಕರೆಕ್ಟ್ ಫೈಟ್ ಕೊಡೋದು ಅಂತಂದ್ರೆ ಸೌತ್ ಆಫ್ರಿಕಾ ಒಂದ. ಯಾಕಂದ್ರೆ ಲಾಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಒಳಗೆ T20 ವರ್ಲ್ಡ್ ಕಪ್ ಫೈನಲ್ ಒಳಗೆ ನಮ್ಮ ಇಂಡಿಯಾಕ್ಕೆ ಟಕ್ಕರ್ ಕೊಟ್ಟಂಥ ಟೀಮ್ ಅದು. ಸೊ ಅಭಿಷೇಕ್ ಶರ್ಮಾ ಮಾತ್ರ ಭಾಳ ಬ್ಯಾಡ್ ಪರ್ಫಾರ್ಮೆನ್ಸ್ ಕೊಡಾಕುಂತಾನೆ. ಯಾಕಂದ್ರೆ 3 ಮ್ಯಾಚ್ ಆಡ್ಯಾನ, 3 ಮ್ಯಾಚ್ 1 ರನ್ ಗಳಿಸೋಕ್ಕಾಗಿಲ್ಲ. ಅದು ಏನನ್ನ ಹೊಸ ಚಾಳಿ ಬಿದ್ದುಬಿಟ್ಟೈತೆ ಅವಂಗೆ ಅಭಿಷೇಕ್ ಶರ್ಮಾ. ನಾವು 1ನೇ ಬಾಲ್ 6 ಹೊಡೆದ ರನ್ ತೊಗೋಬೇಕು ಅನ್ನೋದು ಬಿಟ್ಬಿಡ್ಬೇಕಲ್ಲ. ಯಾಕೆ ಪ್ಲೇಯರ್ ಮಾಡಿದ್ರೆ ರನ್ ಬ್ಯಾಡ್ ಅಂತಾರೆ ಏನವ್ರು.
ಸೊ ಒಂದನೇ ಬಾಲ 6 ಹೊಡೆದ ರನ್ ತೊಗೋಬೇಕಂತಂದು ಮಾಡತ್ತಾರ. ಹೇಳೋಕ್ಕಾಗವಲ್ದು, ಬರೀ ಒಂದನೇ ಬಾಲ್ 2ನೇ ಬಾಲ್ 3ನೇ ಬಾಲ್ ವಿಕೆಟ್ ಹಾಕೊಂತಾನೆ, ಅದು 0 ರನ್. ಇದು ದೊಡ್ಡ ಲಾಸ್ ನಮ್ಮ ಟೀಮ್ ಇಂಡಿಯಾಕ್ಕೆ. ಸೊ ಇಶಾನ್ ಕಿಶನ್ ಬೆಟರ್ ಪರ್ಫಾರ್ಮೆನ್ಸ್ ಮಾಡಾಕೊಂತಾನೆ, ಹಿಂಗೆ ಮಾಡ್ಕೊತ ಹೋಗ್ಲಿ. ಸೊ ನಮ್ಮ ಇಂಡಿಯಾದಾಗ ನೋಡ್ರಿ ಕ್ಲಿಕ್ ಆಗತ್ತಾರ, ಅಂದ್ರೆ ಒಂದೊಂದು ಮ್ಯಾಚಿಗೆ ಒಬ್ಬೊಬ್ರು ಕ್ಲಿಕ್ ಆಗತ್ತಾರ. ಸೊ ಎಲ್ಲ ಮ್ಯಾಚಿಗೂ ಕ್ಲಿಕ್ ಆಗುವಂಥ ಪ್ಲೇಯರ್ ಯಾರೂ ಇಲ್ಲ. ನೀವು ಇದೇ ಗ್ರೂಪ್ 1 ಒಳಗೆ ಜಿಂಬಾಬ್ವೆ ಒಂದೈತಿ. ನಾವೇನು ಅಂದ್ಕೊಂಡ್ವಿ, ನಮಗೆ ಭಾಳ ಅಂದ್ರೆ ವೆಸ್ಟ್ ಇಂಡೀಸ್ ಟಕ್ಕರ್ ಕೊಡ್ಬೋದು, ಸೌತ್ ಆಫ್ರಿಕಾ ಟಕ್ಕರ್ ಕೊಡ್ಬೋದು ಅಂತ ನಾವು ಅಂದ್ಕೊಂಡ್ವಿ. ಬಟ್ ರಿಯಲಾಗಿ ಟಕ್ಕರ್ ಕೊಡೋದಂಥದ್ದು ಜಿಂಬಾಬ್ವೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಆಸ್ಟ್ರೇಲಿಯಾನ ಬೀಟ್ ಮಾಡಿ, ಶ್ರೀಲಂಕಾದವ್ರಿಗೆ ಅವ್ರದ್ದು ಪ್ಲೇಸ್ ಒಳಗೆ ಬೀಟ್ ಮಾಡಿ ಗ್ರೂಪ್ 1ಗೆ ಬಂದಾರಪ್ಪ ಅಂದ್ರೆ ಸಣ್ಣ ಟೀಮ್ ಅಲ್ಲ ಅದು. ಸೊ ಇಂಥ ಸಿಚುವೇಶನ್ ಒಳಗೆ ಇಷ್ಟು ಆಡಕತ್ತಾರಪ್ಪ ಅಂತಂದ್ರೆ ಗ್ರೇಟ್ ಅವ್ರು. ಯಾಕಪ್ಪ ಅಂತಂದ್ರೆ ಅಂಥ ಟಕ್ಕರ್ ಕೊಡಕತ್ತಾರ ಈಗ ಅವ್ರು. ಸೊ ನೋಡ್ರಿ, ಈಗ ಜಿಂಬಾಬ್ವೆನೂ ಏನು ಅಂತಿಂಥ ಟೀಮ್ ಅಲ್ಲ ಅದು. ಸೊ ಸ್ಟ್ರಾಂಗ್ ಟೀಮ್ ಐತಿ. ನಮ್ಗೆ ಇಷ್ಟು ದಿವಸ ಜಿಂಬಾಬ್ವೆ ಏನು ನಾವು ಲೆಕ್ಕಕ್ಕೆ ತೊಗೊತಿದ್ದಿಲ್ಲ, ಇನ್ನು ಮುಂದೆ ಲೆಕ್ಕಕ್ಕೆ ತೊಗೋಬೇಕು. ಯಾಕಪ್ಪ ಅಂದ್ರೆ ತೊಗೊಳ್ಳುವಂಗೆ ಅವ್ರು ಆಟ ಆಡ್ಯಾರ. ಸೊ ಜಿಂಬಾಬ್ವೆ ನಮ್ಮ ದೊಡ್ಡ ಸಲ್ಯೂಟ್ ಐತಿ. ಸೊ ಇನ್ನೊಂದು ಏನು ಅಪ್ಡೇಟಪ್ಪ ಅಂತಂದ್ರೆ, ಇವಾಗ ಹೊರಗೆ ಹೋದಂಥ ಅಫ್ಘಾನಿಸ್ತಾನ್ ಟೀಮ್ ನಮ್ಮ ಇಂಡಿಯಾಗೆ ಸಪೋರ್ಟ್ ಮಾಡತೈತಿ. ಸೊ ನೀವು ನೋಡಿರ್ಬೋದು, ರಶೀದ್ ಖಾನ್ ಆಗಿರ್ಬೋದು, ಉಳಿದಂಥ ಪ್ಲೇಯರ್ಗಳೆಲ್ಲ ನಮ್ಮ ಇಂಡಿಯಾದ ಅರ್ಧ ಶರ್ಟ್, ಆಮೇಲೆ ಅಫ್ಘಾನಿಸ್ತಾನ ಅರ್ಧ ಧ್ವಜ ಇದ್ದದ್ದು ಶರ್ಟ್ ಹಾಕ್ಕೊಂಡು ಫೋಟೋ ತೆಗ್ಸೊಂದಾರ. ಸೊ ನಮ್ಗೆ ಅದು ಭಾಳ ಖುಷಿ ಆಗೈತಿ. ಈಗ ಸೂಪರ್ 8ಗೆ ಯಾವ ಟೀಮ್ ಕ್ವಾಲಿಫೈ ಆಗ್ಯಾವ ಅನ್ನೋದೆಲ್ಲ ಹೇಳಿ ನಿಮ್ಗೆ. ಸೊ ಈಗ ನೆಕ್ಸ್ಟ್ ಆ್ಯಂಡ್ ಅದ್ರದ್ದು ರಿವ್ಯೂ ಮಾಡ್ತೀನಿ, ಯಾವ ಮ್ಯಾಚ್ ಮುಗಿತಾವೆ. ಸೊ ಅದು ಭಾಳ ದಿವಸ ಇರಂಗಿಲ್ಲ. ಈಗ ಇಂಡಿಯಾ ಸೌತ್ ಆಫ್ರಿಕಾ ಈಗ ಮ್ಯಾಚ್ ಐತಿ 22ನೇ ತಾರೀಕು, ಫೆಬ್ರವರಿ 22ನೇ ತಾರೀಕು. ಸೊ ಅದ್ರೊಳಗೆ ನಾವು ಇಂಡಿಯಾಗೆ ಸಪೋರ್ಟ್ ಮಾಡಿದ್ವಿ, ಇಂಡಿಯಾ ಗೆಲ್ಸೋಣ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅಷ್ಟೇ.